ಇಂದು ಶಕ್ತಿಶಾಲಿಯಾದ ಆಗಿ ಹುಣ್ಣಿಮೆ. ಈ ಶುಭ ದಿನದಂದು ಗೋಮಾತೆಗೆ ಯಾವ ಯಾವ ವಸ್ತುಗಳನ್ನು ತಿನ್ನಿಸುವುದರಿಂದ ಯಾವ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂದು ವಿವರವಾಗಿ ತಿಳಿಯೋಣ. ಇಂದು ಗೋವಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ಮಾನಸಿಕ ನೆಮ್ಮದಿ, ಶಾಂತಿಯುತವಾದ ಜೀವನ ದೊರೆಯುತ್ತದೆ. ಈ ಪವಿತ್ರವಾದ ದಿನದಂದು ಹಸುವಿಗೆ ಕೋಸಂಬರಿಯನ್ನು ತಿನ್ನಿಸುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಗೋಮಾತೆಗೆ ಈ ಹುಣ್ಣಿಮೆಯ ಸಂದರ್ಭದಲ್ಲಿ ನೆನೆಸಿದ ಕಡಲೆಕಾಳುಗಳನ್ನು ತಿನ್ನಿಸುವುದರಿಂದ ಆಧ್ಯಾತ್ಮಿಕ ಮನೋಭಾವವು ಹೆಚ್ಚುತ್ತದೆ. ಇದರಿಂದ ಸಂತೋಷದ ಜೀವನವನ್ನು ನೀವು ಪಡೆಯಬಹುದು. ಈ ಶಕ್ತಿಶಾಲಿಯಾದ ಆಗಿ ಹುಣ್ಣಿಮೆಯ ದಿನ ಹಸುವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸಬೇಕು. ಇದರಿಂದ ಸರ್ವ ದುಃಖಗಳು ನಿವಾರಣೆ ಆಗುತ್ತವೆ ಎಂದು ಹೇಳಲಾಗುತ್ತದೆ. ಮುಕ್ಕೋಟಿ ದೇವರುಗಳು ಇರುವ ಗೋಮಾತೆಗೆ ಈ ದಿನ ನೆನೆಸಿದ ಹೆಸರುಕಾಳನ್ನು ತಿನ್ನಿಸುವುದರಿಂದ ಶಿಕ್ಷಣದ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಯನ್ನು ಮಾಡುವಿರಿ. ಇದರಿಂದ ಕೀರ್ತಿ, ಯಶಸ್ಸು, ಗೌರವಗಳು ದೊರೆಯುತ್ತವೆ. ಇನ್ನು ಈ ವಿಶೇಷ ದಿನದಲ್ಲಿ ಗೋವಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ತಿನ್ನಿಸುವುದರಿಂದ ಆರೋಗ್ಯವು ಸುಧಾರಿಸುತ್ತದೆ. ದೇಹದಲ್ಲಿನ ನರದೋಷವು ನಿವಾರಣೆ ಆಗುತ್ತದೆ ಎಂದು ಹೇಳಲಾಗುತ್ತದೆ. ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ಲಾಭವನ್ನು ಗಳಿಸಲು ಈ ಆಗಿ ಹುಣ್ಣಿಮೆಯ ದಿನ ಹಸುವಿಗೆ ಕ್ಯಾರೆಟ್ ಅನ್ನು ತಿನ್ನಿಸಬೇಕು. ಇದರಿಂದ ಯಶಸ್ಸು, ಧನಲಾಭವು ಲಭಿಸುತ್ತದೆ. ಈ ದಿನ ಗೋಮಾತೆಗೆ ಬೀಟ್ರೂಟನ್ನು ತಿನ್ನಿಸಿ. ಇದರಿಂದ ಜೀವನದಲ್ಲಿನ ಕಷ್ಟಗಳು ದೂರವಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. ಇನ್ನು ಈ ಪವಿತ್ರವಾದ ದಿನದಂದು ಹಸುವಿಗೆ ಸೌತೆಕಾಯಿಯನ್ನು ತಿನ್ನಿಸಿ. ಇದರಿಂದ ಶತ್ರುಗಳ ಕಾಟದಿಂದ ಮುಕ್ತಿ ದೊರೆಯುತ್ತದೆ ಹಾಗೂ ಸುಖ ಸಂತೋಷದ ಜೀವನವು ಲಭಿಸುತ್ತದೆ. ಮದುವೆ ಆಗದೇ ಇರುವವರು ಕಂಕಣ ಭಾಗ್ಯಕ್ಕಾಗಿ ಈ ದಿನ ಗೋವಿಗೆ ಟೊಮೆಟೊ ಹಣ್ಣನ್ನು ತಿನ್ನಿಸಬೇಕು. ಇದರಿಂದ ನಿಮ್ಮ ಜಾತಕದಲ್ಲಿನ ಅಡೆತಡೆಗಳು ದೂರವಾಗಿ ನಿಮಗೆ ಬೇಗನೆ ಮದುವೆ ಭಾಗ್ಯವು ಒಲಿಯುತ್ತದೆ. ಇನ್ನು ಸಂತಾನ ಭಾಗ್ಯಕ್ಕಾಗಿ ಈ ಪವಿತ್ರವಾದ ದಿನದಂದು ಹಸುವಿಗೆ ಬದನೆಕಾಯಿಯನ್ನು ತಿನ್ನಿಸಬೇಕು. ಇದರಿಂದ ಉತ್ತಮವಾದ ಸಂತಾನವನ್ನು ಶೀಘ್ರದಲ್ಲಿಯೇ ಪಡೆಯುವಿರಿ. ಬುದ್ಧ ಪೂರ್ಣಿಮೆಯ ಈ ದಿನದಂದು ಗೋಮಾತೆಗೆ ಬಾಳೆಹಣ್ಣುಗಳನ್ನು ತಿನ್ನಿಸಬೇಕು. ಇದರಿಂದ ಸಮಾಜದಲ್ಲಿ ಉನ್ನತ ಸ್ಥಾನಗಳು ದೊರೆಯುತ್ತವೆ. ಮನೋಬಲ ಹೆಚ್ಚಾಗಲು, ಧೈರ್ಯ ಹೆಚ್ಚಾಗಲು ಈ ದಿನದಂದು ಹಸುವಿಗೆ ಬೆಂಡೆಕಾಯಿಯನ್ನು ತಿನ್ನಿಸಬೇಕು. ಇದರಿಂದ ಆತ್ಮಬಲವು ಹೆಚ್ಚುತ್ತದೆ. ಆಗಿ ಹುಣ್ಣಿಮೆಯ ಈ ವಿಶೇಷವಾದ ದಿನದಂದು ಗೋಮಾತೆಗೆ ಹಸಿ ಮೇವನ್ನು ತಿನ್ನಿಸುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿಯು ಲಭಿಸುತ್ತದೆ. ಹಾಗೆಯೇ ಮಾನಸಿಕ ರೋಗವು ಕಾಡುತ್ತಿದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ಹಸುವಿಗೆ ಈ ವೈಶಾಖ ಹುಣ್ಣಿಮೆಯ ದಿನ ಬೇಳೆ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ಬುದ್ಧಿಶಕ್ತಿಯು ಹೆಚ್ಚುತ್ತದೆ. ಇದರಿಂದ ಕೀರ್ತಿ, ಯಶಸ್ಸು, ಮನ್ನಣೆಯು ದೊರೆಯುತ್ತದೆ. ಇನ್ನು ಸಂತೋಷದ ಜೀವನಕ್ಕಾಗಿ, ಸಂಪತ್ತು ವೃದ್ಧಿಗಾಗಿ ಈ ದಿನ ಹಸುವಿಗೆ ಮೆಂತೆ ಹಿಟ್ಟನ್ನು ಮತ್ತು ಬೆಲ್ಲವನ್ನು ತಿನ್ನಿಸಬೇಕು. ಇದರಿಂದ ಉತ್ತಮ ಫಲಿತಾಂಶವು ದೊರೆಯುತ್ತದೆ. ಇನ್ನು ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಸಾಧನೆಯನ್ನು ಬಯಸುವವರು ತಪ್ಪದೆ ಈ ದಿನ ಗೋಮಾತೆಗೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸಿ. ಇದರಿಂದ ಯಶಸ್ಸು ಖಂಡಿತವಾಗಿಯೂ ದೊರೆಯುತ್ತದೆ. ಹೀಗೆ ಈಗಾಗಲೇ ತಿಳಿಸಿದ ಹಾಗೆ ಶಕ್ತಿಶಾಲಿಯಾದ ಆಗಿ ಹುಣ್ಣಿಮೆ ಅಥವಾ ವೈಶಾಖ ಹುಣ್ಣಿಮೆಯ ದಿನದಂದು ಗೋಮಾತೆಗೆ ಈ ವಸ್ತುಗಳನ್ನು ತಿನ್ನಿಸಿ ಉತ್ತಮ ಫಲಗಳನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.